ನಾನು ಟೀಚರ್ ಮೈಕ್ ಕೊಟ್ಬಿಟ್ರೆ 1 ಅವರ್ ಮಾತಾಡ್ತೀವಿ. ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಎಲ್ಲರೂ ರಜಾ ದಿನ ಇವತ್ತು. ಸೊ ಸಣ್ಣವರಿದ್ದಾಗಿಂದ ನಾವೆಲ್ಲ ಓದ್ಕೊಂಡೇ ಬಂದಿದ್ದೀವಿ ಕಾನ್ಸ್ಟಿಟ್ಯೂಷನ್. ಇನ್ನೂ ನೆನಪಿದೆ ನನಗೆ. ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲೋಮನ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸೆವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ and to give all its citizens liberty, justice, fraternity, education on this very day of 26th November 1949 and to adopt this constitution for Indian citizens. So idu preamble namdu ellaru gottiro thara innu nenepide odirodu. So ಎಲ್ಲರೂ ಗೊತ್ತಿರ್ಬೇಕು ಏನು ಫಂಡಮೆಂಟಲ್ ರೈಟ್ಸ್ ಅಂದ್ರೆ. ರೈಟ್ಸ್ ಬಂದಾಗ ನಾವೆಲ್ಲ ಎಚ್ಚೆತ್ತುಕೊಳ್ತೀವಿ, ಬಟ್ ಅಷ್ಟೇ ನಮ್ಮ ಡ್ಯೂಟೀಸು ಮರಿಬಾರ್ದು. ಡ್ಯೂಟೀಸು ಅಷ್ಟೇ ಇಂಪಾರ್ಟೆಂಟು. ಎಲ್ಲ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಇರ್ಬೋದು, ಎಲ್ಲ ಹುಡುಗರು ಎಲ್ಲ ಮಕ್ಕಳಿಗೂ ಗೊತ್ತಿರಬೇಕು. ಶಾಲೆಯಲ್ಲೂ ತಿಳಿಸ್ಬೇಕು. ನಾವು ಆ್ಯಸ್ ಎ ಪೇರೆಂಟ್ಸ್ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಫಂಡಮೆಂಟಲ್ ರೈಟ್ಸ್ ಏನು, ಫಂಡಮೆಂಟಲ್ ಡ್ಯೂಟೀಸ್ ಏನು. ಆಮೇಲೆ ಲಾಸ್ಟಿಗೆ ಮಾತಾಡೋದು ತುಂಬ ಕಷ್ಟ. ಚೀಫ್ ಗೆಸ್ಟ್ ಅವರು ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಏನು ಕವರ್ ಮಾಡೋಕ್ಕೆ ಉಳಿಸೇ ಇಲ್ಲ. ಅವ್ರು ಏನು ಹೆಂಗೆ ಹಿಸ್ಟ್ರಿ ಬಂತು ಎಲ್ಲ ಹೇಳಿದರು. ನಾವೆಲ್ಲ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಸೊ 475 ಆರ್ಟಿಕಲ್ಸ್ ಇದೆ, 25 ಪಾರ್ಟ್ಸ್ ಇದೆ, ಆಮೇಲೆ 22 ಶೆಡ್ಯೂಲ್ಸ್ ಇದೆ, 12 ಶೆಡ್ಯೂಲ್ಸ್ ಇದೆ. ಆಮೇಲೆ 106 ಸಲ ಅಮೆಂಡ್ಮೆಂಟ್ ಆಗಿದೆ. ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 106 ಟೈಮ್ಸ್ ಅಮೆಂಡ್ಮೆಂಟ್ ಹ್ಯಾಸ್ ಬಿನ್ ಡನ್. ಸೊ ತುಂಬ ಹಿಸ್ಟ್ರಿ ಇದೆ, ಎಲ್ಲರೂ ಅದನ್ನ ತಿಳ್ಕೋಬೇಕು. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಫಂಡಮೆಂಟಲ್ ರೈಟ್ಸ್ ಅಂದ್ರೇನು, ಮಾರಲ್ ರೈಟ್ಸ್ ಅಂದ್ರೇನು. ಈಗ ಒಬ್ರು ಯಾರಾದರೂ ಹಸಿವಾಗಿದೆ ಅಂದ್ರೆ ನೀವು ಊಟ ಮಾಡಿಸ್ಬೋದು ಅಥವಾ ಬಿಡ್ಬೋದು, ಅದಕ್ಕೆ ಮಾರಲ್ ರೈಟ್ಸ್ ಅಂತಾರೆ. ದೇ ಆರ್ ನಾಟ್ ಎನ್ಫೋರ್ಸ್ಡ್ ಬೈ ದಿ ಲಾ. ಬಟ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಅದು ದಟ್ ಈಸ್ ಎನ್ಫೋರ್ಸ್ಡ್ ಬೈ ದಿ ಲಾ. ಸೊ ಯು ಆರ್ ಕಮ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಇಂಥ ಅರಿವು ಎಲ್ಲ ನಮ್ಮ ಮಕ್ಕಳಲ್ಲಿ ಮೂಡಬೇಕು. ಬರೀ ಆಚರಣೆ ಮಾಡೋದಲ್ಲ, ಅದರದ್ದು ಮಹತ್ವ, ಪ್ರತಿಯೊಂದು ದಿನದ್ದು ಮಹತ್ವಗಳನ್ನು ನಾವು ತಿಳಿದುಕೊಳ್ಳಬೇಕು. ಸರ್ ಹೇಳ್ದಂಗೆ, ನಮ್ಮ ಚೀಫ್ ಗೆಸ್ಟ್ ಹೇಳ್ದಂಗೆ, ಫಂಡಮೆಂಟಲ್ಸ್ ರೈಟ್ಸ್ ನಾವು US ಇಂದ ತಗೊಂಡಿದ್ದೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಾವು ಐರ್ಲೆಂಡ್ ಇಂದ ತಗೊಂಡಿದ್ದೀವಿ. ಫೆಡರಲ್ ಸ್ಟ್ರಕ್ಚರ್ಸ್ ನಾವು ಕೆನಡಾದಿಂದ ತಗೊಂಡಿದ್ದೀವಿ. ಎಮರ್ಜೆನ್ಸಿ ಪ್ರೊವಿಷನ್ಸ್ ಜರ್ಮನಿಯಿಂದ ತಗೊಂಡಿದ್ದೀವಿ. ಆಮೇಲೆ ಪಾರ್ಲಿಮೆಂಟರಿ ಸಿಸ್ಟಮ್ ನಾವು UK ಇಂದ ತಗೊಂಡಿದ್ದೀವಿ. ಸೊ ಇದೆಲ್ಲ ನಮಗೆ ನಾಲೆಜ್ ಇರಬೇಕು. ಎಲ್ಲೆಲ್ಲಿ ಒಳ್ಳೇದಿದೆ ಅದನ್ನು ತಗೊಂಡು ನಾವು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ಸೊ ಸಡನ್ ಆಗಿ ಮೇಘಾ ಮೇಡಮ್ ಇವತ್ತು ಬೆಳಿಗ್ಗೆ ಹೇಳಿದ್ರು ನನಗೆ ಮಾತಾಡಬೇಕಂತ. ಇಲ್ಲೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೆ. ಎಲ್ಲರಿಗೂ ಧನ್ಯವಾದ ಈ ಅಪಾರ್ಚುನಿಟಿ ಕೊಟ್ಟದಕ್ಕೆ. ಕಡೆಗೆ ನಂದು ಧಾರವಾಡ ಹೆಚ್ಚಿಗೆ ಮಾತು ಬೇಡ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.